ನಮಸ್ಕಾರ. ಇಂದಿನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಜನರಲ್ ಇಂಗ್ಲಿಷ್ ಅಂದ ಕೂಡ್ಲೇ ಅದೊಂದು ಕಷ್ಟದ ಅರ್ಥವಾಗದ ಭಾಷೆ ಅಂತನೇ ಅನೇಕರಲ್ಲಿ ಗೊಂದಲವಿದೆ. ಆದ್ರೆ ವಾಸ್ತವದಲ್ಲಿ ಕೆಇಎ ಮತ್ತು ಎಫ್ಟಿಎ ಪರೀಕ್ಷೆಗಳಲ್ಲಿ ಬರುವ ಇಂಗ್ಲಿಷ್ ವ್ಯಾಕರಣ ಒಂದು ಗಣಿತದ ಫಾರ್ಮುಲಾದಷ್ಟೇ ನಿಖರ ಮತ್ತು ಸುಲಭ. ಹೌದು, ಇದೊಂದು ರೀತಿ ಪ್ಯಾಟರ್ನ್ ಮ್ಯಾಚಿಂಗ್ ಗೇಮ್ ಇದ್ದ ಹಾಗೆ. ಹಾಗಾದ್ರೆ ಆ ಸೂತ್ರಗಳೇನು, ಅದನ್ನ ಹೇಗೆ ಕರಗತ ಮಾಡಿಕೊಳ್ಳೋದು ಅಂತ ಈ ವಿವರಣೆಯಲ್ಲಿ ನೋಡೋಣ ಬನ್ನಿ. ಸರಿ, ಹಾಗಾದ್ರೆ ತಡ ಮಾಡದೆ ವಿಷಯಕ್ಕೆ ಬರೋಣ. ಈ ದಿನದ ಅಜೆಂಡಾದಲ್ಲಿ 1. ಕೆಇಎ ಇಂಗ್ಲಿಷ್ ಬ್ಲೂಪ್ರಿಂಟ್, 2. ಕ್ರಿಯಾಪದದ ಮೂಲಭೂತ ಅಂಶಗಳು, 3. ಪ್ರೆಸೆಂಟ್ ಟೆನ್ಸ್ ಸಿಂಪಲ್ ಮತ್ತು ಕಂಟಿನ್ಯೂಸ್, 4. ಪ್ರೆಸೆಂಟ್ ಟೆನ್ಸ್ ಪರ್ಫೆಕ್ಟ್ ಫಾರ್ಮ್ಸ್, 5. ಪಾಸ್ಟ್ ಟೆನ್ಸ್ ಬೇಸಿಕ್ಸ್ ಮತ್ತು ಕೊನೆಯದಾಗಿ 6. ಪರೀಕ್ಷಾ ತಯಾರಿಗಾಗಿ ಬೇಕಾದ ಎಸೆನ್ಷಿಯಲ್ ರಿಸೋರ್ಸಸ್ ಏನೇನಿದೆ ಅನ್ನೋದನ್ನ ಹಂತ ಹಂತವಾಗಿ ನೋಡ್ಲಿದ್ದೇವೆ. ಮೊದಲನೇ ವಿಭಾಗ 1. ದ ಕೆಇಎ ಇಂಗ್ಲಿಷ್ ಬ್ಲೂಪ್ರಿಂಟ್. 35 ಪ್ರಶ್ನೆಗಳ ಈ ರಣರಂಗವನ್ನು ಭೇದಿಸುವುದು ಹೇಗೆ? ಪರೀಕ್ಷೆಯಲ್ಲಿ ಗರಿಷ್ಠ ಅಂಕ ಗಳಿಸಲು ಮೊದಲ ಹೆಜ್ಜೆ ಅಂದ್ರೆ ಯಾವ ವಿಭಾಗಕ್ಕೆ ಎಷ್ಟು ವೇಟೇಜ್ ಇದೆ ಅಂತ ನಿಖರವಾಗಿ ಅರ್ಥ ಮಾಡಿಕೊಳ್ಳೋದು. ಈ ವಿಭಾಜನೆಯನ್ನು ಒಮ್ಮೆ ಗಮನಿಸಿ. ಒಟ್ಟು 35 ಪ್ರಶ್ನೆಗಳಲ್ಲಿ ಕೇವಲ ಗ್ರಾಮರ್ ವಿಭಾಗದಿಂದಲೇ ಬರೋಬ್ಬರಿ 16 ಪ್ರಶ್ನೆಗಳು ಬರ್ತವೆ. ವೊಕ್ಯಾಬ್ಯುಲರಿಯಿಂದ 15 ಹಾಗೂ ಇತರ ವಿಭಾಗಗಳಿಂದ 4 ಪ್ರಶ್ನೆಗಳಿರುತ್ತೆ. ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ ಮುಖ್ಯ ವಿಚಾರ ಅಂದ್ರೆ ವೊಕ್ಯಾಬ್ಯುಲರಿ ಅನ್ನೋದು ಒಂಥರ ಅದೃಷ್ಟದ ಆಟ ಆಗಿರಬಹುದು, ಆದರೆ ಗ್ರಾಮರ್ ಹಾಗಲ್ಲ. ಇದು 100ಕ್ಕೆ 100 ನಂಬಿಕೆಗೆ ಅರ್ಹವಾದ ಪಕ್ಕಾ ಅಂಕ ತಂದುಕೊಡುವ ಜಾಗ. ಇನ್ನು ಹೆಚ್ಚು ಅಂಕ ತರುವ ಪ್ರಮುಖ ಟಾಪಿಕ್ಸ್ಗಳು ಯಾವುವು ಅಂತ ನೋಡೋದಾದ್ರೆ ಟೆನ್ಸಸ್, ಪಂಕ್ಚುಯೇಷನ್, ರಿಪೋರ್ಟೆಡ್ ಸ್ಪೀಚ್ನಿಂದ ತಲಾ 2 ಪ್ರಶ್ನೆಗಳು, ಪ್ರಪೋಸಿಷನ್ಸ್, ಆರ್ಟಿಕಲ್ಸ್ನಿಂದ ಕೂಡ 2 ಪ್ರಶ್ನೆ, ಕ್ಲೋಸ್ ಟೆಸ್ಟ್ನಿಂದ 3 ಪ್ರಶ್ನೆಗಳು, ಜೊತೆಗೆ ಸಿನೋನಿಮ್ಸ್, ಆಂಟೋನಿಮ್ಸ್, ಇಡಿಯಮ್ಸ್ ಅಂತ ಲಿಸ್ಟ್ ಹೋಗ್ತಾನೆ ಇರುತ್ತೆ. ಆದ್ರೆ ಇಲ್ಲಿ ನಾವೆಲ್ಲರೂ ಗಮನಿಸಲೇಬೇಕಾದ ಅತಿ ಮುಖ್ಯವಾದ ಬದಲಾವಣೆ ಏನಂದ್ರೆ ಇತ್ತೀಚೆಗೆ ಪಂಕ್ಚುಯೇಷನ್, ಇಂಟರ್ಜೆಕ್ಷನ್ ಮತ್ತು ಲ್ಯಾಂಗ್ವೇಜ್ ಫಂಕ್ಷನ್ಸ್ನಂತಹ ಹೊಸ ಕಾನ್ಸೆಪ್ಟ್ಗಳನ್ನು ಕೂಡ ಪರೀಕ್ಷೆಗೆ ಸೇರಿಸಿದ್ದಾರೆ. ಹಾಗಾಗಿ ನಮ್ಮ ಸ್ಟಡಿ ಪ್ಲಾನ್ ಕೂಡ ಈ ಹೊಸ ಟ್ರೆಂಡ್ಗೆ ತಕ್ಕಂತೆ ತಕ್ಷಣವೇ ಅಪ್ಡೇಟ್ ಆಗಲೇಬೇಕು. ಮುಂದಿನ ವಿಭಾಗ 2. ಡಿಕೋಡಿಂಗ್ ವರ್ಬ್ ಫಂಡಮೆಂಟಲ್ಸ್, ಅಂದರೆ ಗ್ರಾಮರ್ ಅನ್ನು ಒಂದು ನಿಖರ ವಿಜ್ಞಾನದಂತೆ ಅರ್ಥ ಮಾಡಿಕೊಳ್ಳುವುದು. ಪರೀಕ್ಷೆಯ ಮೇಲ್ನೋಟದಿಂದ ಈಗ ನೇರವಾಗಿ ಇಂಗ್ಲಿಷ್ ವ್ಯಾಕರಣದ ಕೋರ್ ವಿಚಾರಕ್ಕೆ ಹೋಗೋಣ. ವಾಕ್ಯ ರಚನೆಯಲ್ಲಿ 2 ತರಹದ ಕ್ರಿಯಾಪದಗಳಿರುತ್ತೆ. ಒಂದು ಹೆಲ್ಪಿಂಗ್ ವರ್ಬ್, ಮತ್ತೊಂದು ಮೇನ್ ವರ್ಬ್. ಹೆಲ್ಪಿಂಗ್ ವರ್ಬ್ಗಳಲ್ಲಿ ಯಾವುದೇ ಭೌತಿಕ ಕ್ರಿಯೆ ಅಥವಾ ಆಕ್ಷನ್ ಕಾಣೋದಿಲ್ಲ. ಉದಾಹರಣೆಗೆ ಈಸ್, ಆಮ್, ಆರ್, ಡೂ, ಡಸ್. ಅದೇ ಮೇನ್ ವರ್ಬ್ಗಳಲ್ಲಿ ನೋಡಿ, ಸ್ಪಷ್ಟವಾಗಿ ಒಂದು ಆಕ್ಷನ್ ಕಣ್ಣಿಗೆ ಕಾಣಿಸುತ್ತೆ. ಬರೋದು, ಹೋಗೋದು, ತಿನ್ನೋದು, ಅಂದ್ರೆ ಕಮಿಂಗ್, ಗೋ, ಈಟ್. ವಾಕ್ಯ ಕಟ್ಟುವಾಗ ಈ 2 ನಡುವಿನ ವ್ಯತ್ಯಾಸ ಗೊತ್ತಿರೋದು ತುಂಬಾನೇ ಬೇಸಿಕ್, ಆದ್ರೆ ಅಷ್ಟೇ ಇಂಪಾರ್ಟೆಂಟ್ ಹೆಜ್ಜೆ. ಈಗ ಕ್ರಿಯಾಪದದ 4 ಪ್ರಮುಖ ರೂಪಗಳನ್ನು ನೋಡೋಣ: V1, V2, V3 ಮತ್ತು V4. ಈ ಪಟ್ಟಿಯಲ್ಲಿ ಅತ್ಯಂತ ವಿಶಿಷ್ಟವಾಗಿರೋದು ಅಂದ್ರೆ ಅದು V1 ಫಾರ್ಮ್. ಯಾಕೆ ಗೊತ್ತಾ? ವಾಕ್ಯದ ಸಬ್ಜೆಕ್ಟ್ ಏಕವಚನವೋ ಅಥವಾ ಬಹುವಚನವೋ ಅನ್ನೋದ್ರ ಮೇಲೆ ಕೇವಲ ಈ V1 ರೂಪ ಮಾತ್ರ ಬದಲಾಗುತ್ತೆ. ಉಳಿದ V2, V3, V4ಗಳಿಗೆ ಈ ಟೆನ್ಷನ್ ಇಲ್ಲ. ಅವು ಸಿಂಗ್ಯುಲರ್ ಮತ್ತು ಪ್ಲೂರಲ್ ಎರಡಕ್ಕೂ ಸೇಮ್ ಇರ್ತವೆ. ಇಲ್ಲೊಂದು ಅದ್ಭುತವಾದ ಶಾರ್ಟ್ಕಟ್ ಇದೆ, ಅದೇ ದ ಎಸ್ ರೂಲ್. ಇದನ್ನಂತೂ ಕಡ್ಡಾಯವಾಗಿ ನೆನ್ಪಿಟ್ಟುಕೊಳ್ಬೇಕು. V1 ರೂಪದಲ್ಲಿ ಯಾವ ಕ್ರಿಯಾಪದದ ಕೊನೆಯಲ್ಲಿ ಎಸ್ ಅಕ್ಷರ ಇರುತ್ತೋ ಅದು ಯಾವಾಗ್ಲೂ ಸಿಂಗ್ಯುಲರ್ ಅಂದ್ರೆ ಏಕವಚನ ಆಗಿರುತ್ತೆ. ಗೋಸ್, ಈಟ್ಸ್, ರೈಟ್ಸ್ ಹೀಗೆ. ಮತ್ತು ಎಸ್ ಇಲ್ಲದ ಕ್ರಿಯಾಪದಗಳು ಪ್ಲೂರಲ್ ಅಂದ್ರೆ ಬಹುವಚನ ಆಗಿರುತ್ತೆ. ಪರೀಕ್ಷೆ ಟೈಮಲ್ಲಿ ಸಬ್ಜೆಕ್ಟ್ ಮತ್ತೆ ವರ್ಬ್ ಮ್ಯಾಚ್ ಮಾಡುವಾಗ ಆಗೋ ಕನ್ಫ್ಯೂಷನ್ಗೆ ಇದೊಂದು ಪಕ್ಕಾ ರಾಮಬಾಣ. ಸರಿ, ಈಗ ವಿಭಾಗ 3. ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಮತ್ತು ಕಂಟಿನ್ಯೂಯಸ್. ಹಂತ ಹಂತವಾಗಿ ವಾಕ್ಯ ರಚನೆ ಮಾಡುವುದು. ಒಂದು ಪಾಸಿಟಿವ್ ವಾಕ್ಯವನ್ನು ಹೇಗೆ ಕಟ್ಟೋದು ಅನ್ನೋದನ್ನ ಒಂದು ಫ್ಯಾಕ್ಟ್ರಿಯ ಅಸೆಂಬ್ಲಿ ಲೈನ್ ತರ ನೋಡೋಣ. ಮೊದಲು ಸಬ್ಜೆಕ್ಟ್, ಆಮೇಲೆ ಸಬ್ಜೆಕ್ಟ್ಗೆ ಮ್ಯಾಚ್ ಆಗೋ V1 ಕ್ರಿಯಾಪದ, ಕೊನೆಯಲ್ಲಿ ಆಬ್ಜೆಕ್ಟ್. ಅಷ್ಟೇ. ಇಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ಗಳ ಅವಶ್ಯಕತೆನೇ ಇಲ್ಲ. ಶಿ ಅಂತ ಸಿಂಗ್ಯುಲರ್ ಸಬ್ಜೆಕ್ಟ್ ಬಂದ್ರೆ ವರ್ಬ್ ರೈಟ್ಸ್ ಆಗುತ್ತೆ. ದೇ ಅಂತ ಪ್ಲೂರಲ್ ಸಬ್ಜೆಕ್ಟ್ ಬಂದ್ರೆ ವರ್ಬ್ ರೈಟ್ ಆಗುತ್ತೆ. ಸಿಂಪಲ್ ಅಲ್ವಾ? ಆದರೆ ಇದೇ ವಾಕ್ಯ ನೆಗೆಟಿವ್ ಆದಾಗ ಇಲ್ಲೊಂದು ಸುವರ್ಣ ನಿಯಮ ಇದೆ. ನೆಗೆಟಿವ್ ವಾಕ್ಯದಲ್ಲಿ V1 ಕ್ರಿಯಾಪದ ಕಡ್ಡಾಯವಾಗಿ ಬಹುವಚನ ಅಂದ್ರೆ ಪ್ಲೂರಲ್ ಆಗೇ ಇರಬೇಕು. ವಾಕ್ಯದ ಸಬ್ಜೆಕ್ಟ್ ಏಕವಚನ ಇರ್ಲಿ ಬಹುವಚನ ಇರ್ಲಿ ಅದು ಮ್ಯಾಟರ್ ಆಗಲ್ಲ. ಶಿ ಡಸ್ ನಾಟ್ ರೈಟ್ ಅ ಲೆಟರ್ ಅಂತಲೇ ಹೇಳ್ಬೇಕು ಹೊರತು ಅಪ್ಪಿತಪ್ಪಿಯೂ ರೈಟ್ಸ್ ಅಂತ ಬಳಸಬಾರ್ದು.
ಇದ್ನಂತೂ ತಲೆಯಲ್ಲಿ ಫಿಕ್ಸ್ ಮಾಡ್ಕೋಬೇಡಿ. ಹಾಗಾದ್ರೆ ಪಾಸಿಟಿವ್ ಮತ್ತೆ ನೆಗೆಟಿವ್ ವಾಕ್ಯಗಳಾಯ್ತು. ಇದೇ ನಿಯಮಗಳನ್ನಿಟ್ಕೊಂಡು ಒಂದು ಪ್ರಶ್ನೆ ಕೇಳ್ಬೇಕು ಅಂದ್ರೆ ವಾಕ್ಯದ ರಚನೆ ಏನಾಗತ್ತೆ? ಇಂಟ್ರೋಗೇಟಿವ್ ಸೆಂಟೆನ್ಸ್ ಅಂದ್ರೆ ಪ್ರಶ್ನಾರ್ಥಕ ವಾಕ್ಯದಲ್ಲಿ ಒಂದು ಮಜವಾದ ರಚನಾತ್ಮಕ ಬದಲಾವಣೆ ನಡೆಯುತ್ತೆ. ಇಲ್ಲಿ ಡಸ್ ಅಥವಾ ಡೂ ಅನ್ನೋ ಹೆಲ್ಪಿಂಗ್ ವರ್ಬ್ ಫಸ್ಟ್ ಪೊಸಿಷನ್ಗೆ ಜಿಗಿಯುತ್ತೆ ಮತ್ತು ಸಬ್ಜೆಕ್ಟ್ ಸೆಕೆಂಡ್ ಪೊಸಿಷನ್ಗೆ ಬರುತ್ತೆ. ಇಲ್ಲೂ ಕೂಡ ನಾವು ಮರಿಬಾರ್ದ ಅಂಶ ಅಂದ್ರೆ ನೆಗೆಟಿವ್ ವಾಕ್ಯದ ಥರಾನೇ V1 ಕ್ರಿಯಾಪದ ಯಾವಾಗ್ಲೂ ಬಹುವಚನದಲ್ಲಿಯೇ ಇರಬೇಕು. ಉದಾಹರಣೆಗೆ, ಡಸ್ ಶಿ ರೈಟ್ ಅ ಲೆಟರ್? ಇನ್ನು ಕಂಟಿನ್ಯೂಸ್ ಟೆನ್ಸ್ ಬಗ್ಗೆ ಕಲಿಯೋಕೆ ಮುಂಚೆ ನಾವು V4 ಫಾರ್ಮ್ ಅಂದ್ರೇನು ಅಂತ ಕ್ಲಿಯರ್ ಆಗಿ ತಿಳ್ಕೊಳ್ಬೇಕು. ತುಂಬ ಸರಳ. INGಯಿಂದ ಕೊನೆಗೊಳ್ಳುವ ಯಾವುದೇ ಕ್ರಿಯಾಪದವನ್ನು V4 ಅಂತ ಕರಿತೀವಿ. ಸ್ಟಡಿಯಿಂಗ್, ಪ್ಲೇಯಿಂಗ್ ಹೀಗೆ. ಇವು ಯಾವಾಗ್ಲೂ ಕಂಟಿನ್ಯೂಸ್ ಟೆನ್ಸ್ಗಳ ಜೊತೆಗೆ ಬರ್ತವೆ ಮತ್ತು ಪ್ರೆಸೆಂಟ್ ಕಂಟಿನ್ಯೂಸ್ನಲ್ಲಿ ಆಮ್, ಈಸ್ ಅಥವಾ ಆರ್ ಜೊತೆಗೆ ಈ ING ಫಾರ್ಮ್ ಅನ್ನ ಬಳಸಲಾಗುತ್ತೆ. ಮುಂದಿನ ವಿಭಾಗ 4. ಪ್ರೆಸೆಂಟ್ ಟೆನ್ಸ್ ಪರ್ಫೆಕ್ಟ್ ಫಾರ್ಮ್ಸ್. ಹ್ಯಾಸ್, ಹ್ಯಾವ್ ಮತ್ತು ಬೀನ್ ಬಳಕೆಯ ಮೇಲಿನ ಹಿಡಿತ. ಈಗ ಸ್ವಲ್ಪ ಅಡ್ವಾನ್ಸ್ಡ್ ಅನಿಸುವ ಆದ್ರೆ ತುಂಬನೇ ಸುಲಭವಾಗಿರುವ ಪರ್ಫೆಕ್ಟ್ ಟೆನ್ಸ್ಗಳ ಕಡೆಗೆ ಬರೋಣ. ಇಲ್ಲಿ ನಿಜಕ್ಕೂ ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಮತ್ತು ಪರ್ಫೆಕ್ಟ್ ಕಂಟಿನ್ಯೂಸ್ ನಡುವಿನ ವ್ಯತ್ಯಾಸ. ಮುಗಿದುಹೋದ ಕ್ರಿಯೆಯನ್ನು ಹೇಳಲು ಹ್ಯಾಸ್ ಅಥವಾ ಹ್ಯಾವ್ ಜೊತೆಗೆ V3 ಬಳಸಿದ್ರೆ ಅದು ಪ್ರೆಸೆಂಟ್ ಪರ್ಫೆಕ್ಟ್. ಅದೇ ಕ್ರಿಯೆ ಇನ್ನು ಕಂಟಿನ್ಯೂ ಆಗ್ತಿದೆ ಅಂತ ಹೇಳಲು ಹ್ಯಾಸ್ ಅಥವಾ ಹ್ಯಾವ್ ಜೊತೆ ಬೀನ್ ಸೇರಿಸಿ V4 ಬಳಸಿದ್ರೆ ಅದು ಪರ್ಫೆಕ್ಟ್ ಕಂಟಿನ್ಯೂಸ್. ಪರೀಕ್ಷೆ ಬರೆಯುವಾಗ ಟೈಮ್ ಸೇವ್ ಮಾಡೋಕೆ ಇದೊಂದು ಬೃಹತ್ ಶಾರ್ಟ್ಕಟ್. ನೆನ್ಪಿಟ್ಕೊಳ್ಳಿ, ವಾಕ್ಯದಲ್ಲಿ ಬೀನ್ ಅನ್ನೋ ಪದ ಕಣ್ಣಿಗೆ ಬಿತ್ತು ಅಂದ್ರೆ ಆ ವಾಕ್ಯ ಖಂಡಿತವಾಗಿಯೂ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗೇ ಇರುತ್ತೆ. ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳಲ್ಲಿ ಈ ಒಂದು ಸಣ್ಣ ಟ್ರಿಕ್ ಬಳಸಿದ್ರೆ ಸಾಕು, ತಪ್ಪು ಉತ್ತರಗಳನ್ನ ಕ್ಷಣಾರ್ಧದಲ್ಲಿ ಎಲಿಮಿನೇಟ್ ಮಾಡಿ ಸರಿಯಾದ ಉತ್ತರವನ್ನ ಆರಾಮಾಗಿ ಸೆಲೆಕ್ಟ್ ಮಾಡಬಹುದು. ಮುಂದಿನ ವಿಭಾಗ 5. ಪಾಸ್ಟ್ ಟೆನ್ಸ್ ಬೇಸಿಕ್ಸ್ ಅಂದರೆ ಮುಗಿದುಹೋದ ಕ್ರಿಯೆಗಳನ್ನು ಗುರುತಿಸುವುದು. ಪ್ರೆಸೆಂಟ್ ಟೆನ್ಸ್ನಲ್ಲಿ ನಾವು ಕಲಿತ ಅದೇ ಲಾಜಿಕ್ ಮತ್ತು ಗಣಿತದ ಸೂತ್ರಗಳು ಪಾಸ್ಟ್ ಟೆನ್ಸ್ಗೂ ಕೂಡ ಅನ್ವಯಿಸುತ್ತೆ. ಪಾಸ್ಟ್ ಸಿಂಪಲ್ ವಾಕ್ಯಗಳ ರಚನೆ ನೋಡಿ. ಪಾಸಿಟಿವ್ ವಾಕ್ಯಗಳಲ್ಲಿ ನಾವು V2 ರೂಪವನ್ನು ಮಾತ್ರ ಬಳಸ್ತೇವೆ. ಉದಾಹರಣೆಗೆ ವೆಂಟ್. ಆದ್ರೆ ಆ ವಾಕ್ಯ ಯಾವಾಗ ನೆಗೆಟಿವ್ ಆಗುತ್ತೋ ಆಗ ಅಲ್ಲಿಗೆ ಡಿಡ್ ಅನ್ನೋ ಹೆಲ್ಪಿಂಗ್ ವರ್ಬ್ ಎಂಟ್ರಿ ಕೊಡುತ್ತೆ. ಒಮ್ಮೆ ಡಿಡ್ ಬಂತು ಅಂದ್ರೆ ಕ್ರಿಯಾಪದ ಮತ್ತೆ ತನ್ನ V1 ಬಹುವಚನ ರೂಪಕ್ಕೆ ಮರಳಲೇಬೇಕು. ದ ಚೈಲ್ಡ್ ಡಿಡ್ ನಾಟ್ ಗೋ ಅಂತಾನೇ ಹೇಳ್ಬೇಕು ವಿನಾ ಯಾವುದೇ ಕಾರಣಕ್ಕೂ ಡಿಡ್ ನಾಟ್ ವೆಂಟ್ ಅಂತ ಹೇಳ್ಬಾರ್ದು. ಕೊನೆಯ ವಿಭಾಗ 6. ಎಸೆನ್ಷಿಯಲ್ ಎಕ್ಸಾಮ್ ಪ್ರೆಪ್ ರಿಸೋರ್ಸಸ್. ಪರೀಕ್ಷಾ ತಯಾರಿಗಾಗಿ ಜ್ಞಾನಸೇತು ಪ್ರೋಗ್ರಾಂ. ಈ ರೀತಿಯ ಗಣಿತದ ಸೂತ್ರಗಳ ಮೂಲಕ ಇಂಗ್ಲಿಷ್ ಕಲಿಯುವ ವ್ಯವಸ್ಥಿತ ವಿಧಾನವನ್ನು ಇನ್ನಷ್ಟು ಡೆಪ್ತ್ ಆಗಿ ಅಧ್ಯಯನ ಮಾಡಬೇಕು ಅಂತಿರೋರಿಗಾಗಿ ಜ್ಞಾನಸೇತು ಸಂಪೂರ್ಣ ಪ್ಯಾಕೇಜ್ ಲಭ್ಯವಿದೆ. ಇದು KEA ಮತ್ತು KPSC ಪರೀಕ್ಷೆಗಳಿಗೆ ಬೇಕಾದ ಎಲ್ಲವನ್ನೂ ಒಂದೇ ಕಡೆ ಒದಗಿಸುವ ಒನ್ ಸ್ಟಾಪ್ ಡೆಸ್ಟಿನೇಷನ್. ಇದರಲ್ಲಿ ಫುಲ್ ಸಿಲೆಬಸ್ ಕ್ಲಾಸಸ್, ಕನ್ನಡದಲ್ಲಿ 9 ಜನರಲ್ ಸ್ಟಡೀಸ್ ಪುಸ್ತಕಗಳು ಹಾಗೆ ಕಮ್ಯುನಿಕೇಷನ್ ಪೇಪರ್ಗಾಗಿ 3 ಸ್ಪೆಷಲ್ ಪುಸ್ತಕಗಳು ಇದೆ. ಸುರೇಶ್ BN ಅವರಿಂದ ಇಂಗ್ಲಿಷ್, SR ರಾಕೇಶ್ ಅವರಿಂದ ಕನ್ನಡ ಮತ್ತು ಗೌತಮ್ ಸರ್ ಅವರಿಂದ ಕಂಪ್ಯೂಟರ್. ಜೊತೆಗೆ 50 ಮಾಕ್ ಪರೀಕ್ಷೆಗಳು ಹಾಗೂ ಹೊಸ ಸಿಲೆಬಸ್ ಅಪ್ಡೇಟ್ಸ್ ಎಲ್ಲವೂ ಇಲ್ಲಿ ಸಿಗುತ್ತೆ. ಕೊನೆಯದಾಗಿ ಒಂದು ಮುಖ್ಯವಾದ ಪ್ರಶ್ನೆ. ಇಂಗ್ಲಿಷ್ ಗ್ರಾಮರ್ ಅಂದರೆ ಕನ್ಫ್ಯೂಸಿಂಗ್ ಭಾಷೆ ಅನ್ನೋ ಬದಲು ಅದನ್ನೀಗ ಕರಾರುವಕ್ಕಾದ ಗಣಿತದ ಸೂತ್ರಗಳಾಗಿ ಬದಲಾಯಿಸ್ಕೊಂಡ್ಮೇಲೆ ಮುಂಬರುವ ಪರೀಕ್ಷೆಯಲ್ಲಿ ಎಷ್ಟು ಹೆಚ್ಚುವರಿ ಅಂಕಗಳನ್ನು ಸುಲಭವಾಗಿ ಗಿಟ್ಟಿಸ್ಕೊಳ್ಬೋದು ಅಲ್ವಾ? ಖಂಡಿತವಾಗಿಯೂ ಈ ಹೊಸ ದೃಷ್ಟಿಕೋನದೊಂದಿಗೆ ಜನರಲ್ ಇಂಗ್ಲಿಷ್ ಪೇಪರ್ ಅನ್ನು ಯಾವುದೇ ಭಯವಿಲ್ಲದೆ ಧೈರ್ಯವಾಗಿ ಎದುರಿಸಬಹುದು. ಅಧ್ಯಯನ ನಿರಂತರವಾಗಿರ್ಲಿ, ಯಶಸ್ಸು ಲಭಿಸಲಿ. ಈ ವಿಶ್ಲೇಷಣೆಯಲ್ಲಿ ಜೊತೆಯಾಗಿದ್ದಕ್ಕಾಗಿ ಧನ್ಯವಾದಗಳು.